ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನಿಮ್ಮಿಂದ ನಿಮಗಾಗಿ ಯೂಟ್ಯೂಬ್ ಚಾನಲ್. ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಶಿವರಾತ್ರಿ ದಿನದ ವ್ಲಾಗ್ ಆಗಿರುತ್ತೆ. ಶಿವರಾತ್ರಿ ಹಿಂದಿನ ದಿನ ಐಸ್ ಇವನ್ನ ಮಾಡಿದ್ರಾಯ್ತು ಅಂತ ಹೇಳಿ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ಆಯಿಲ್ ಕ್ಯಾಪ್ ಇದೆ, ಅದಕ್ಕೂ ಕೂಡ ನೀರು ಹಾಕೊಳ್ತಾ ಇದ್ದೀನಿ. ಆಯಿಲ್ ಕ್ಯಾಪ್ ಬದಲಿಗೆ ನೀವು ಬೇರೆ ಏನಾದರೂ ಯೂಸ್ ಮಾಡ್ಕೋಬಹುದು. ಇದನ್ನ ರಾತ್ರಿನೇ ನಾನು ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಮಲ್ಕೊಳ್ತೀನಿ, ಯಾಕಂದ್ರೆ ಇದು ಐಸ್ ಆಗ್ಬೇಕಲ್ವಾ. ಹಾಗಾಗಿ ಪ್ರತಿ ವರ್ಷನ ಐಸ್ ಶಿವನ್ನ ಮಾಡೋದು ನನಗೆ ತುಂಬಾನೇ ಇಷ್ಟ. ಈ ವರ್ಷ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಫೋಟೋ ತೆಗೆದ್ಬಿಟ್ಟು ಫೇಸ್ಬುಕ್ಕಿಗೆ ಅಥವಾ ವಾಟ್ಸಪ್ಗೆ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ನೋಡಿ, ಇವಾಗ ನಾನು ಆಲ್ರೆಡಿ ಇದನ್ನ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಶಿವರಾತ್ರಿ ದಿನ ಪೂಜೆ ಮಾಡೋದಕ್ಕೆ ಫ್ಲವರ್ಸ್ ಅನ್ನ ಹಿಂದಿನ ದಿನಾನೇ ನಾನು ತಗೊಂಡ್ಬಂದು ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ದೇವ್ರ ಮನೇನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ದೇವ್ರ ಸಾಮಾನು ಕ್ಲೀನ್ ಆಗಿ, ಬೆಳ್ಳಿ ಸಾಮಾನು, ಹಿತ್ತಾಳೆ ತಾಮ್ರ ಸಾಮಾನುಗಳನ್ನೆಲ್ಲವನ್ನು ನೀಟಾಗಿ ವಾಶ್ ಮಾಡಿ ರಾತ್ರಿನೇ ಎತ್ತಿಟ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಶಿವರಾತ್ರಿ ದಿನ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಹಾಗಾಗಿ ನೋಡಿ ಎಷ್ಟು ಕ್ಲೀನ್ ಆಗಿ ತೊಳೆದಿಟ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಶಿವರಾತ್ರಿ ದಿನ ಅಂದ್ರೆ ಎಷ್ಟು ಕ್ಲೀನ್ ಆಗಿ ತೊಳೆಯೋಕೆ ಟೈಮ್ ಇರೋದಿಲ್ಲ. ಆಮೇಲೆ ನಾನು ಕಾಳುಗಳನ್ನ ನೆನೆ ಹಾಕ್ತೀನಿ, ಯಾಕಂದ್ರೆ ಶಿವರಾತ್ರಿ ದಿನ ಕಾಳುಗಳನ್ನ ಪಲ್ಯ ಮಾಡ್ತೀವಿ ನಾವು ನಮ್ಮ ಕಡೆ. ಅದಕ್ಕಾಗಿ ರಾತ್ರಿನೇ ನಾನಿಲ್ಲಿ ಕಾಳುಗಳನ್ನ ನೆನೆ ಹಾಕ್ತಾ ಇದ್ದೀನಿ. ಮಡಿಕೆ ಕಾಳನ್ನ ಬೆಳಗ್ಗೆನೆ ನೆನೆ ಹಾಕಿದ್ದೀನಿ, ಅದನ್ನ ಮೊಳಕೆ ಕಟ್ತೀನಿ. ಇದನ್ನ ಚೆನ್ನಾಗಿ 1-2 ಸರಿ ತೊಳಿತೀನಿ. ಇದು ಕಾಬೂಲ್ ಕಡ್ಲೆನ ನೆನೆ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂದಾಗ ನೀಟಾಗಿ ಪ್ಲಾನ್ ಮಾಡಿಕೊಂಡು ನಂತರ ರಾತ್ರಿನೇ ಎಲ್ಲ ಕೆಲಸ ಅರ್ಧ ಮಾಡಿಟ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮಾಡಿದ್ರೆ ಈಸಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಕಾಬೂಲ್ ಕಡ್ಲೆನೂ ಕೂಡ ನೆನೆ ಹಾಕಿದೆ. ಇದನ್ನ ಬೆಳಗ್ಗೆ ನೆನೆ ಹಾಕಿದ್ದೆ. ಇದು ಮಡಿಕೆ, ಇದನ್ನ ನಾನು ಮೊಳಕೆ ಕಟ್ತೀನಿ. ಇವಾಗ ಮೊಳಕೆ ಕಟ್ಟಿದ್ರೆ ಬೆಳಗ್ಗೆ ಇದು ಮೊಳಕೆ ಬಂದ್ಬಿಟ್ಟಿರುತ್ತೆ. ಒಂದು ಬಿಳಿಯಾದ ಬಟ್ಟೆನಲ್ಲಿ, ಚೆನ್ನಾಗಿ ವಾಶ್ ಮಾಡಿರುವಂತ ಬಟ್ಟೆನಲ್ಲಿ ಇದನ್ನ ನಾನು ಕಾಳುಗಳನ್ನ ಹಾಕಿ ಕಟ್ಟಿಟ್ಬಿಡ್ತೀನಿ. ಬೆಳಗ್ಗೆ ತೋರಿಸ್ತೀನಿ ಇದು ಹೇಗೆ ಮೊಳಕೆ ಬಂದಿರುತ್ತೆ ಅಂತ. ಇವಾಗ ಮಡಿಕೆ ಕಾಳನ್ನ ಮೊಳಕೆ ಕಟ್ಟಿದ್ದಾಯ್ತು, ಕಡಲೆ ಕಾಳನ್ನ ನೆನೆ ಹಾಕಿದ್ದಾಯ್ತು. ನಂತರ ಶಿವರಾತ್ರಿ ದಿನ ಹಣ್ಣುಗಳು ಬೇಕೇ ಬೇಕಲ್ವಾ. ಹಣ್ಣುಗಳನ್ನು ಕೂಡ ನಾನು ಶಿವರಾತ್ರಿ ಹಿಂದಿನ ದಿನಾನೇ ತಂದಿಟ್ಕೊಂಡಿದ್ದೀನಿ. ಕಲ್ಲಂಗಡಿ ಒಂದು ಬಾಕಿ ಇದೆ. ಕಲ್ಲಂಗಡಿನ ಶಿವರಾತ್ರಿ ದಿನಾನೇ ತಗೊಂಬಂದ್ರಾಯ್ತು ಅಂತ ಹೇಳಿ ನಾನು ಅದನ್ನ ತಗೊಂಬಂದಿಲ್ಲ. ನೋಡಿ, ಇಲ್ಲಿ ಮೊಸರಿಗೂ ಕೂಡ ಹೆಪ್ಪಾಕಿಟ್ಕೊಂಡಿದ್ದೀನಿ. ನಾನು ಮೊಸರವಲಕ್ಕಿ ಮಾಡ್ತೀನಿ ಶಿವರಾತ್ರಿ ದಿನ. ಅದು ಮಾರನೇ ದಿನ ಅಂದ್ರೆ ಹುಳಿ ಬಂದ್ಬಿಡುತ್ತೆ ಮೊಸರು, ಹಾಗಾಗಿ ಅದನ್ನು ಕೂಡ ಫ್ರಿಜ್ ನಲ್ಲಿ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗ್ದಂಗಾಯ್ತು. ಅಷ್ಟರಲ್ಲಿ 9:27 ಹಾಗೇ ಹೋಗಿತ್ತು. ಅದಾದ್ಮೇಲೆ ಬೆಳಗ್ಗೆ ಹಾಗೇ ಹೋಯಿತು. ಇದು ಶಿವರಾತ್ರಿ ದಿನ ಬೆಳಗ್ಗೆ 6 ಗಂಟೆಗೆ ನಾನು ಮೊದಲಿಗೆ ಶಿವನ್ ಮಾಡಕ್ಕೆ ಅಂತ ನೀರನ್ನ ಹಾಕಿಟ್ಟಿದ್ನಲ್ವಾ, ಅದನ್ನ ಆಚೆ ತೆಗೆದು ಜೋಡಿಸಿಟ್ಬಿಡ್ತೀನಿ. ಯಾಕಂದ್ರೆ ಅದು ಗಟ್ಟಿಯಾಗಿ ಅಂಟ್ಕೋಬೇಕಲ್ವಾ. ನಾನು ಪೂಜೆ ಟೈಮಿಗೆ ತಗೊಂಡು ಸ್ವಲ್ಪ ಹೂವು ಹಾಕಿ ಪೂಜೆ ಮಾಡುವಾಗ ಅದು ಗಟ್ಟಿಯಾಗಿ ಅಂಟ್ಕೋಬೇಕು. ಅದಕ್ಕೆ ಮೊದಲಿಗೆ ಈ ಕೆಲಸ ಮಾಡ್ಬಿಡ್ತಾ ಇದ್ದೀನಿ. ನೀಟಾಗಿ ಎರಡನ್ನು ತೆಗೆದ್ಬಿಟ್ಟು ಜೋಡಿಸಿ ಮತ್ತೆ ವಾಪಸ್ ಇದನ್ನ ಫ್ರಿಜ್ ಅಲ್ಲೇ ಇಟ್ಬಿಡ್ತೀನಿ. ಯಾಕಂದ್ರೆ ಅದು ಗಟ್ಟಿಯಾಗಿ ಅಂಟ್ಕೋಬೇಕು, ಇಲ್ಲ ಅಂದ್ರೆ ಬಿಚ್ಚಿಬಿಡುತ್ತೆ. ಪೀಸ್ ಇರುತ್ತಲ್ವಾ, ಬಿಚ್ಚಿಬಿಡುತ್ತೆ. ಹೀಗೆ ಅಂಟಿಸಿ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಅದು ಇನ್ನೊಂದು ಸ್ವಲ್ಪ ಫ್ರೀಸ್ ಆಗಿ ಬಿಚ್ಚಿದ್ರೂ ಕೂಡ ಬಿಚ್ಚಲ್ಲ, ಅದು ಅಷ್ಟು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಇವಾಗ ನೀಟಾಗಿ ಜೋಡಿಸಿದ್ದೀನಿ. ವಾಪಸ್ ಅದನ್ನ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ. ನಾನು ಪೂಜೆ ಟೈಮಲ್ಲಿ ಅಂದ್ರೆ ಇದು ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ನಾನೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಎಲ್ಲ ಪೂಜೆ ರೆಡಿ ಆಗಿದೆ. ಪೂಜೆ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಇಷ್ಟು ಪೂಜೆ ಮಾಡುವಷ್ಟರಲ್ಲಿ 7 ಆಗೇ ಹೋಗಿತ್ತು. 7 ಆಗುವಷ್ಟರಲ್ಲಿ ನನ್ನ ಶಿವ ಎಲ್ಲ ನೀಟಾಗಿ ಗಟ್ಟಿಯಾಗಿ ರೆಡಿ ಆಗಿಬಿಟ್ಟಿದ್ದ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ. ನನ್ನ ಮಗಳು ಕೂಡ ಪೂಜೆ ಮಾಡಿದ್ಲು. ಶಿವನ್ನ ನೋಡಿ ತುಂಬಾನೇ ಖುಷಿ ಪಟ್ಲು ಇವಳು. ಯಾಕಂದ್ರೆ ಇವಳು ಹುಟ್ಟಿದಾಗಿಂದ ಫಸ್ಟ್ ಟೈಮ್ ಇವಳಿಗೆ ತೇವರ್ಕೆ ಬಂದಾಗಿಂದ ಅಂದ್ರೆ ಐಸ್ ಶಿವನ್ನ ನೋಡಿ ಖುಷಿ ಪಟ್ಟಿದ್ದು ಇದೇ ಫಸ್ಟ್ ಟೈಮ್. ಪೂಜೆ ಆದ ನಂತರ ನಾನಿಲ್ಲಿ ಅಡಿಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಅಡಿಗೆಗೆ ಇಲ್ಲಿ ಕಾಳುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ರಾತ್ರಿ. ಮತ್ತೆ ಅವಲಕ್ಕಿನೂ ಕೂಡ ನೆನೆ ಹಾಕೊಂಡಿದ್ದೀನಿ ಮೊಸರು ಅವಲಕ್ಕಿ ಮಾಡೋಕೆ. ಅಡಿಗೆನೂ ಕೂಡ ರೆಡಿ ಆಯಿತು. ದೇವರಿಗೆ ನೈವೇದ್ಯನೂ ಕೂಡ ಆಗಿ ಹೋಯ್ತು. ದೇವರಿಗೆ ನೈವೇದ್ಯ ಆದ ತಕ್ಷಣ ನಮ್ಗೆ ನೈವೇದ್ಯ ಅಲ್ವಾ.
ನಮ್ಮ ನೈವೇದ್ಯನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮೊಸರು ಅವಲಕ್ಕಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ. ಕಾಳು ಇದು ಉಸುಳಿ ಅಂತ ಕರಿತೀವಿ, ಮಡಕೆ ಕಾಳನ್ನ ಮೊಳಕೆ ಕಟ್ಟಿ ಮಾಡೋದು. ಇದು ಕಡಲೆಕಾಳು ಉಸುಳಿ. ಇದು 50-50 ಹೋಳಿಗೆ ಅಂತ ಹೋಟ್ಲಿಂದ ತರಿಸಿರೋದು, ನಾನು ಮಾಡಿರೋದಲ್ಲ. ಊಟ ಆದ್ಮೇಲೆ ಸಂಜೆ ಆಗೇ ಹೋಯ್ತು. ಸಂಜೆ 6 ಗಂಟೆಗೆ ಮತ್ತೆ ಶಿವನಿಗೆ ನಾನು ಇಲ್ಲಿ ಹೂವಿನಿಂದ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಮತ್ತೆ ಇನ್ನೂ ಚೆನ್ನಾಗಿ ವ್ಲಾಗನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.